ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಮಾನ್ಯ ಬ್ಲಾಗ್ಸ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾವು ಔಟಿಂಗ್ಗೆ ಹೋಗ್ತಾ ಇದ್ದೀವಿ. ಹಂಗೆ ನಮ್ಮ ಅಪ್ಪಂಗೆ ಫೋನ್ ತೊಗೋಬೇಕು, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ, ಹೊಸ ಫೋನ್ ತೊಗೋಬೇಕು. ಅದಕ್ಕೆ ಹಂಗೆ ಇವಾಗ ಆಚೆನೂ ಹೋಗ್ತಾ ಇದ್ದೀವಿ ನಾವು. ಏನಕ್ಕೆ ನಿಲ್ಲಿಸ್ತೀಯಾ? ಅಲ್ಲಿ ಒಳಗೆ ನಿಲ್ಲಿಸ್ತೀಯಾ? ಆ ಕಡೆಯಲ್ಲಿ ಏನಿಕೋ ಹಳೆ ಶೂಸ್ ಅಂದ್ರೆ ಅದೇ ಬ್ಲಾಕ್ ಕಲರ್. ಬ್ಲಾಕ್ ಕಲರ್ ಹಿಂದೆ ಯಾವಾಗ 24 ಗಂಟೆ ಅದೇ ಹಾಕತ್ತಿದ್ನಲ್ಲ. ಏಯ್ ಅಮ್ಮ, ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಅಷ್ಟೇ ಅಷ್ಟೇ ಒಂದೇ ಸಲ ಈಗಲೇ ನಿಲ್ಲಿಸ್ಬಿಡ್ತಿದ್ಯಾ ಗಾಡಿನ? ಆಯ್ತು, ನಿಲ್ಸು ಕಮ್ಮ ಬೇಗ. ಚಿರಾಗ್ ಬಾ. ಏಯ್ ಆಯ್ತು ಹೋಗ. ಬಂಗಾರ ಬಂಗಾರ ನಡಿ. ಹೌದು ಮತ್ತೆ ಅಮ್ಮ ಆಟೋ ಬಂದಿದೆ ಅಮ್ಮ. ಹಾಕು. ಈಗ ಆಟೋದಲ್ಲಿ ನಾನು ಅವರಿಬ್ರು ನಾವಿವಾಗ ರೀಚ್ ಆದ್ವಿ. ಇನ್ನ ಅವರಿಬ್ರು ಬಂದಿಲ್ಲ, ಅವ್ರಿಗೆ ವೇಟಿಂಗ್. ನಾವು 3 ಜನ ಬೇಗ ಬಂದ್ವಿ. ನಮಗೂ ಮುಂಚೆನೆ ಹೊರಟ್ರು ಅವರು, ಇನ್ನೂ ಬಂದಿಲ್ಲ. ನಾವೇ ಬೇಗ ತಲುಪಿದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ. ಬರೋ, ನನ್ನ ತಮ್ಮ ಬರಲ್ಲ ಅವನು. ಹುಷಾರಿ. ಈಗ ನೆಕ್ಸಸ್ಗೆ ಬಂದಿದ್ದೀವಿ. ನೆಕ್ಸಸ್ ಸುಮ್ಮನೆ ಬಂದ್ವಿ ಹಂಗೆ ನೋಡೋಣ ಅಂತ. ನೋಡಮ್ಮ ಇಲ್ಲಿ. ನೋಡಿದ್ನಲ್ಲ. 3 ಜನನು ಹೆಂಗೆ ಹೋಗ್ತಾ ಇದಾರೆ ನೋಡು. ನೋಡೋದೇ ಇಲ್ಲ ತಿರುಗಿ. ಹೆಗ್ಲ ಮೇಲೆ ಕೈ ಹಾಕೊಂಡು ಬೇರೆ ಹೋಗ್ತಾರೆ. ನಾನೀಗ ಹೊಸ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಇವಳು ಫೋನು ಇವರಪ್ಪ ಇಸ್ಕೊಂಡ್ರು, ಹೊಸ ಫೋನ್ನ ಇವಳು. ಹೌದು ನೋಡಿ ಅಮ್ಮ ಮಗ ಹೆಂಗೋಯ್ತಾರೆ ಅಂತ. ಅಲ್ಲಿ ಮೊಬೈಲ್ ಶಾಪಿಂಗ್ ಮಾಡಿಕೊಂಡು ಮಾಲಿಗೆ ಬಂದ್ವಿ. ನಾವು ನಮ್ಮ ಅಪ್ಪಂಗೆ ಮೊಬೈಲ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಅಪ್ಪನೇ ನನಗೆ ಹೊಸ ಮೊಬೈಲ್ ಕೊಡಿಸ್ಬಿಟ್ರು. ಅದೇ ಮೊಬೈಲಲ್ಲಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹಳೆ ಮೊಬೈಲ್ನ ಅವರೇ ಇಸ್ಕೊಂಡ್ರು. ನನಗೆ ಯಾಕೆ ಹೊಸ ಮೊಬೈಲು, ನೀನಾದರೆ ಜಾಸ್ತಿ ಯೂಸ್ ಮಾಡ್ತೀಯ ಅಂತ ನನಗೆ ಈ ಮೊಬೈಲ್ ವಾಪಸ್ ಕೊಟ್ಟರು. ಹೊಸ ಮೊಬೈಲ್ ನಾನೇ ಇಟ್ಕೊಂಡೆ, ಹಳೇದನ್ನು ನಮ್ಮಪ್ಪ ಯೂಸ್ ಮಾಡ್ತೀನಿ ಅಂತ. ಆಯ್ತು. ಹಳೇದನ್ನ ಅಪ್ಪ ಯೂಸ್ ಮಾಡ್ತೀನಿ ಅಂದರು, ಅದಕ್ಕೆ ಅವರೇ ಇಟ್ಕೊಂಡ್ರು. ಇವಾಗ ಏನಾದರೂ ತಿನ್ನೋಣ ಅಂತ ಕೂತಿದ್ದೀನಿ. ಹೋಗಿದ್ದಾರೆ ಅವರು ಇಬ್ಬರು ಆರ್ಡರ್ ಮಾಡೋಕ್ಕೆ. ನಾನು ಫಸ್ಟು ಕಾಫಿ ಕುಡಿಬೇಕು. ಅದೇ ಅವರಿಬ್ಬರು ಇವಾಗ ಹೋಗಿದ್ದಾರೆ ಆರ್ಡರ್ ಮಾಡೋಕ್ಕೆ. ಆರ್ಡರ್ ಮಾಡಿಬಿಟ್ಟು ಈಗ ಬರ್ತಾರೆ, ತಿನ್ಬೇಕು ಇವಾಗ. ಓಕೆ, ಇವಾಗ ಇವನೇನೋ ತಂದಿದ್ದಾನೆ. ಏನದು ಚಿರಾಗ್? ಇದು ಬೇಡ ಸುಮ್ಮನೆ ಇರೋ. ಇದು ಯಾವುದು ಫ್ರೈಸ್ ತಂದಿದ್ದಾನೆ. ಆಮೇಲೆ ಏನೋ ಇದು ಓರಿಯೋ ಸುಂಡೆ. ಸುಂಡೆ ಹೌದಾ? ಓರಿಯೋ. ಇನ್ನು ಫ್ರೈಡ್ ರೈಸ್ ಹೇಳಿದ್ದೀವಿ, ಅದು ಬಂದಿಲ್ಲ. ಅಲ್ಲಿವರೆಗೂ ಇದನ್ನು ತಿನ್ನೋದು. ರೈಸು ಮತ್ತು ಐಸ್ ಕ್ರೀಮ್.
ಇವಾಗ ಇದೇನೋ ಟ್ರೈ ಮಾಡು ಅಂತ ಕೊಟ್ಟಿದ್ದಾನೆ, ಟ್ರೈ ಮಾಡಬೇಕು. ನನಗೆ ಓರಿಯೋ ಫ್ಲೇವರು, ಚಾಕ್ಲೇಟ್ ಫ್ಲೇವರೆಲ್ಲ ಇಷ್ಟನೇ ಆಗಲ್ಲ ಐಸ್ ಕ್ರೀಮು. ಇನ್ನೇನೋ ತಂದಿದ್ದಾನೆ ಅಂತ ತಿನ್ನಬೇಕು. ಅದ್ರ ಜೊತೆಗೆ ಫ್ರೈಡ್ ರೈಸ್ ಬಂದ್ಬಿಡ್ತು, ಇದೆಲ್ಲ ತಿನ್ಬೇಕು ಇವಾಗ. ಎಲ್ಲಿ ತೋರಿಸು. ತೆಗ್ದೆ ನಾನು. ಮತ್ತು ಇವಾಗ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗ ನಾವು ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ ಮೂವಿ ನೋಡೋಕ್ಕೆ ಅಂತ. ಆವಾಗ ಫ್ರೆಂಡ್ಸ್ ಜೊತೆ ಬಂದಿದ್ದು, ಇವಾಗ ಇದು ಫ್ಯಾಮಿಲಿ ಟೈಮ್. ಇದು ಮೂವಿಗೆ ಬುಕ್ ಮಾಡಿದ್ರೆ ಟಿಕೆಟೇ ಸಿಗ್ತಾಯಿಲ್ಲ, ಬುಕ್ ಮಾಡೋಕ್ಕೆ ಟಿಕೆಟೇ ಸಿಗ್ತಾಯಿಲ್ಲ. ಅದಕ್ಕೆ ಬೆಳಗ್ಗೆ ಶೋಗೆ ಬಂದುಬಿಟ್ಟಿದ್ದೀವಿ. ಯಾರೂ ಇಲ್ಲ. 8 o'clock ಶೋ ಬಂದಿದ್ದೀವಿ. ಈಗ ಒಳಗೆ ಹೋಗ್ತಾ ಇದ್ದೀವಿ. ಅದೇ ಸೂ ಫ್ರಮ್ ಸೋನ. ಹಾಂ, ಅದೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೋಗ್ತಾ ಇದ್ದೀವಿ ಮೂವಿಗೆ. ಒಳಗೆ ಒಂದು ಕೂತಿದ್ದೀವಿ, ಫುಲ್ ಸೈಲೆಂಟ್. ಅಮ್ಮ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನೊಬ್ಬ ಅಲ್ಲಿ ಮುಂದೆ ಕೂತಿದ್ದಾನೆ, ಚಿರಾಗ್. ಅಲ್ಲೊಬ್ಬ ಮುಂದೆ ಕೂತಿದ್ದಾನೆ. ಫುಲ್ಲು ಎಲ್ಲನೂ ಬುಕ್ ಆಗೋಗಿದೆ, ಎಲ್ಲ ಯಾವ ಸೀಟು ಮಿಕ್ಕಿಲ್ಲ, ಸಿಕ್ಕಿರೋದೊಂದು. ಅದಕ್ಕೆ ಇಲ್ಲಿ 4 ಜನ, ಅಲ್ಲೊಬ್ಬ ಮುಂದೆ ಕೂತಿದ್ದಾನೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಬೇಕು. ಹೇಳ. ಅಯ್ಯೋ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಆಕಳಿಸ್ತಾ ಇತ್ತು ನಮ್ಮಮ್ಮ. ಇಲ್ಲಿ ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು, ಕಾಮಿಡಿ, ಫುಲ್ ಕಾಮಿಡಿ ಚೆನ್ನಾಗಿತ್ತು. ಪೈಸಾ ಚೆನ್ನಾಗಿತ್ತು. ಏನಿಲ್ಲ, ಅಲ್ಲಿ ಕಾಫಿ ತಗೊಬರಕ್ಕೆ ಹೋಗೋರೆ, ಇವನೆಲ್ಲಿ ಕೂತಿದ್ದಾನೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ ಮೂವಿ. ಎಲ್ಲೋ ಹೋಗ್ತಿದ್ಯಾ? ಬಿಳಿಸ್ದ ಕುಡೀರಿ. ಇಷ್ಟ ಆಯ್ತಾ ನಿಮಗೆ ಮೂವಿ? ಚೆನ್ನಾಗಿತ್ತಪ್ಪ. ಪೈಸಾ ವಸೂಲ್. ನಿಮಗೆ ಅವನಂತೂ ಎದೊಳೋದೇ ಇಲ್ಲ. ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆನೇ ತಲೆ ಬಗ್ಗಿಸ್ಕೊಬಿಡ್ತಾನೆ. ಇವಾಗ ಗೇಮ್ ಇದಕ್ಕೆ ಬಂದಿದ್ದೀವಿ ಮಾಲಲ್ಲೇನೆ. ಇವರಿಬ್ಬರು ಆಟ ಆಡಬೇಕಂತೆ, ಅದಕ್ಕೆ ಬಂದಿದ್ದೀವಿ. ನೋಡೋಣ ಇವರಿಬ್ಬರು ಏನು ಆಟ ಆಡ್ತಾರೆ ಅಂತ.
ಶಾಪಿಂಗ್ ಮಾಡಿದೆ ನಾನು, ಸ್ವಲ್ಪ ಬಟ್ಟೆ ತೊಗೊಂಡೆ. ಓಕೆ ಗೈಸ್, ನನ್ನ ವ್ಲಾಗ್ನ ನಾನು ಕಿಚನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಇದು 2 days ವ್ಲಾಗ್ ಆಗಿತ್ತು. ವೀಕೆಂಡ್ ಅಲ್ಲಿ ನಾವೇನೇನು ಮಾಡಿದ್ವಿ ಅಂತ ಸುಮಾರು ಎಷ್ಟು ದಿನಾನ ತಿಂಗಳಾಗಿತ್ತಮ್ಮ ನನಗೆ ಆಚೆ ಹೋಗಿ. ಅಪ್ಪನ ಜೊತೆ ನಾವು ಆಚೆ ಹೋಗಿರಲಿಲ್ಲ. ಅಪ್ಪ ಮಂಗಳೂರಲ್ಲಿರೋದ್ರಿಂದ ಅವರು ವೀಕೆಂಡಿಗೆ ಬರ್ತಾರಲ್ಲ, ಆವಾಗ ಹೋಗೋಕ್ಕಾಗಿರಲಿಲ್ಲ. ಸುಮಾರು ದಿವಸ ಆಗಿತ್ತು. ನಿನ್ನೆ ಹಂಗೂ ಹಿಂಗೂ ಮಾಡಿ ಅದು ಆಚೆ ನಮ್ಮಪ್ಪಂದು ಫೋನ್ ಹಾಳಾಗೋಗಿತ್ತು ಅಂತ ಹೇಳಿದ್ನಲ್ಲ. ನಂಗೆ ಆ್ಯಕ್ಚುಲಿ ಫುಲ್ ಸರ್ಪ್ರೈಸ್. ಆ್ಯಕ್ಚುಲಿ ನನಗೆ ಮೊಬೈಲ್ ತೊಗೋಬೇಕು ಅಂತ ಹೋಗಿದ್ದಲ್ಲ. ಅಲ್ಲಿ ಹೋಗಿ ಮೊಬೈಲ್ ತೊಗೊಂಡ್ಮೇಲೆ ಹೇಳ್ತಾರೆ, ಈ ಮೊಬೈಲ್ ಹೊಸ ಮೊಬೈಲ್ ನೀನೇ ಯೂಸ್ ಮಾಡು, ನಿನ್ನ ಮೊಬೈಲ್ ನಾನು ಯೂಸ್ ಮಾಡ್ತೀನಿ, ನೀನಾದರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿರ್ತೀಯಲ್ಲ. ನಾನಾದರೆ ಖುಷಿಯಾಗೋಯ್ತು ನನಗೆ. ಆಮೇಲೆ ಬಟ್ಟೆ ಬೇರೆ ತೊಗೊಂಡೆ. ನನ್ನ ಬಟ್ಟೆ ಜಾಸ್ತಿ ತೊಗೋತೀನಿ, ನನ್ನ ಬಟ್ಟೆಗಳು ಅದಕ್ಕೆ ಫುಲ್ ಖುಷಿಯಾಗೋಯ್ತು. ಅದೊಂಥರ ಸರ್ಪ್ರೈಸ್ ನನಗೆ ಮೊಬೈಲು ಹೊಸದು ತೊಗೊಂಡಿದ್ದು ಚೆನ್ನಾಗಿತ್ತು. 2 ದಿನ ಫುಲ್ ಎಂಜಾಯ್ ಮಾಡಿದ್ವಿ. ತುಂಬ ದಿವಸ ಆಗೋಗಿತ್ತಲ್ಲ ಅದು ಬೇರೆ, ಅದಕ್ಕೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್. ನೀನು ನಮ್ಮಮ್ಮ ಶೆಲ್ಫಲ್ಲಿ ಕುತ್ಕೊಂಡು ರವೆ ಉರಿತವ್ರೆ. ಆಯಿತು. ತಮ್ಮಂಗಂತೂ ಒಂಚೂರು ಇಷ್ಟ ಇಲ್ಲ ಉಪ್ಪಿಟ್ಟು ಮಾಡ್ತಾ ಇರೋದು. ಅವನಿಗೆ ಈಗ ಗೊತ್ತೇ ಇಲ್ಲ ಅನಿಸುತ್ತೆ ಉಪ್ಪಿಟ್ಟು ಮಾಡ್ತಾ ಇರೋದು ನಮ್ಮಮ್ಮ. ನನಗೂ ಉಪ್ಪಿಟ್ಟು ಇಷ್ಟ ಇಲ್ಲ, ಆದರೆ ಏನು ಮಾಡೋದು. ಅದು ಬಿಟ್ಟರೆ ಹಿಂಗೆ ನೀನೇ ಮಾಡು ಏನಾದರೂ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ತೆಪ್ಪಕ್ಕೆ ತಿನ್ನಬೇಕು. ಹಿಂಗೆ ನನ್ನ ತಮ್ಮಂಗೆ ಗೊತ್ತಾದರೆ ಅವನು ಮನೇನ ಅಳ್ಳಾಡಿಸ್ಬಿಡ್ತಾನೆ. ಉಪ್ಪಿಟ್ಟ ನಾನು ತಿನ್ನಲ್ಲ ಅಂತ. ನೋಡಬೇಕು. ಏನು ಒಂದು ದಿವಸ ತಿನ್ನೋಕ್ಕಾಗಲ್ವಾ? ಅಯ್ಯೋ ಆಯಿತು ಬಿಡಿ ಗೈಸ್. ಏನು ದಿನ ಉಪ್ಪಿಟ್ಟು ಮಾಡ್ತಾರೆ, ಒಂದಿನ ಮಾಡಿದಾಗ ಹೆಂಗೋ ಒಂದು ದಿವಸ ಅದು ಏನೋ ಒಂದು ಟೈಮಲ್ಲಿ ಆಯಿತು ಗೈಸ್. ನಂಗೆ ಗೊತ್ತು ಆಲ್ಮೋಸ್ಟ್ ಯಾರು ಜಾಸ್ತಿ ಉಪ್ಪಿಟ್ಟು ಇಷ್ಟಪಡಲ್ಲ ಅಂತ. ಕೆಲವ್ರು ಇರ್ತಾರೆ ಉಪ್ಪಿಟ್ಟು ಇಷ್ಟಪಡೋರು. ನಾನು ಚೆನ್ನಾಗಿ ಮಾಡ್ತೀನಿ ಮನ್ಯ. ಆಯಿತು ಗೈಸ್, ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಚೆನ್ನಾಗೇ ಮಾಡ್ತಾರೆ. ಬಟ್ ನನಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ನನಗೆ ಮತ್ತು ನನ್ನ ದೊಡ್ಡ ತಮ್ಮ ಇಬ್ರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ. ಏನು ಚಿಕ್ಕ ಮಗ ತಿಂತಾನೆ ಕಣೆ. ಅವನು ಏನದು ಮಮ್ಮೀಸ್ ಬಾಯ್. ಅವನು ಅಮ್ಮನ ಮಗ. ಅವನು ಮಾಡಿದ್ನೆಲ್ಲ ತಿಂತಾನೆ. ಅವನು ನಮ್ಮಮ್ಮ ಏನು ಮಾಡಿಕೊಟ್ರು ತಿಂತಾನೆ. ಆದರೆ ದೊಡ್ಡವನು ತಿಂತಾನೆ, ಅಂದರೆ ಉಪ್ಪಿಟ್ಟು ವಿಚಾರದಲ್ಲಿ ಸ್ವಲ್ಪ ಹಠ ಮಾಡ್ತಾನೆ. ಉಪ್ಪಿಟ್ಟು ಅವನಿಗೂ ಆಗಲ್ಲ, ನಮಗೂ ಆಗಲ್ಲ ಗೈಸ್. ಅಷ್ಟೇ ಗೈಸ್. ಬಾಯ್ ಮಾಡಿಬಿಡು ಹಂಗೆ ನೀನು. ಬಾಯ್.